ಸುಬ್ರಹ್ಮಣ್ಯ ನಮಸ್ತುಭ್ಯಂ ಸರ್ವರೋಗ ನಿವಾರಕ ಆಯುರಾರೋಗ್ಯ ಐಶ್ವರ್ಯ ದೇಹಿ ಮೇ ಶಿವನಂದನ. ಸರ್ವರೋಗಗಳನ್ನು ನಿವಾರಣೆ ಮಾಡುವಂತಹ ಸುಬ್ರಹ್ಮಣ್ಯ ಸ್ವಾಮಿಯೇ, ನಿನಗೆ ನಮ್ಮ ನಮಸ್ಕಾರಗಳು. ನಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ದಯಪಾಲಿಸು ಎಂದು ಈ ಸ್ತೋತ್ರವು ತಿಳಿಸುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯು ಪಾರ್ವತಿ ಪರಮೇಶ್ವರರ ಪ್ರಿಯಪುತ್ರ, ಗಣಪತಿಯ ಸಹೋದರ ಹಾಗೂ ಸರ್ಪಗಳಿಗೆ ಅಧಿಪತಿ. ಸುಬ್ರಹ್ಮಣ್ಯನಿಗೆ ನಾನಾ ಹೆಸರುಗಳಿವೆ. ಸ್ಕಂದ, ಷಣ್ಮುಖ, ಕುಮಾರ, ದೇವಸೇನಾನಿ ಎಂಬ ಹೆಸರುಗಳಿವೆ. ಮಹಾಭಾರತದ ವನಪರ್ವದಲ್ಲಿನ ಕಾರ್ತಿಕೇಯ ಸ್ತವನಾದದಲ್ಲಿ ಸುಬ್ರಹ್ಮಣ್ಯನಿಗೆ 51 ಹೆಸರುಗಳನ್ನು ಸೂಚಿಸುತ್ತದೆ. ಈಶ್ವರನ ಅಗ್ನಿತತ್ವದಿಂದ ಸ್ಕಂದನಾಗಿ ಜನಿಸಿ 6 ಮಾತೆಯರ ಪೋಷಣೆಯಲ್ಲಿ ಬೆಳೆದ ಷಣ್ಮುಖನು ಕ್ರೌಂಚ ಪರ್ವತ ಧಾರಣ ಮಾಡಿದ ಸ್ವಾಮಿಗೆ ನವಿಲು ವಾಹನವಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯವು ಧಾರಾ ನದಿಯ ದಂಡೆಯಲ್ಲಿದೆ. ಹಿಂದೂ ಪುರಾಣಗಳ ಪ್ರಕಾರ ತಾರಕ ಹಾಗೂ ಸುರಪದ್ಮ ಎಂಬ ರಾಕ್ಷಸರನ್ನು ಕೊಂದು ಈ ಸ್ಥಳದ ಧಾರಾ ನದಿಯಲ್ಲಿ ರಕ್ತಸಿಕ್ತವಾದ ತನ್ನ ಶಕ್ತಿ ಆಯುಧವನ್ನು ತೊಳೆದ ನಂತರ ಈ ನದಿ ಕುಮಾರಧಾರೆ ಎಂದು ಪ್ರಸಿದ್ಧವಾಯಿತು. ಈ ಸ್ಥಳದಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ನಾಗರಾಜನಾದ ವಾಸುಕಿಗೆ ದರ್ಶನ ನೀಡಿದಾಗ ವಾಸುಕಿಯ ಕೋರಿಕೆಯಂತೆ ವಾಸುಕಿಯ ಜೊತೆಯಲ್ಲೇ ಶಾಶ್ವತವಾಗಿ ನೆಲೆಸಿರಲು ಅನುಗ್ರಹಿಸಿದನು. ಇಲ್ಲಿ ಯುದ್ಧದಲ್ಲಿ ಗೆದ್ದ ಕಾರಣ ದೇವೇಂದ್ರ ತನ್ನ ಮಗಳಾದ ದೇವಸೇನೆಯನ್ನು ಕೊಟ್ಟು ವಿವಾಹ ಮಾಡಿದನು. ರಾಕ್ಷಸರನ್ನು ಕೊಂದು ದುಷ್ಟ ಶಿಕ್ಷಕನಾಗಿ ಶಿಷ್ಟರ ರಕ್ಷಣೆಯನ್ನು ಮಾಡಿದ ಈ ದಿನದಂದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷ ಷಷ್ಠಿಯನ್ನು ಆಚರಿಸಲಾಗುತ್ತದೆ. ಯಾವುದೇ ಚರ್ಮರೋಗವಿದ್ದವರು, ಅವಿವಾಹಿತರು, ಮಕ್ಕಳಿಲ್ಲದವರು, ರಾಹು ಕೇತು ಕಾಳಸರ್ಪ ದೋಷವಿದ್ದವರು ಹಾಗೂ ಕುಜ ದೋಷವಿದ್ದವರು ಎಂತಹದೇ ಕಷ್ಟ ನಿವಾರಣೆಗಾಗಿ ಸುಬ್ರಹ್ಮಣ್ಯನನ್ನು ಭಕ್ತಿಯಿಂದ ಪೂಜಿಸಿದರೆ ಅವರ ಕಷ್ಟಗಳೆಲ್ಲವೂ ನಿವಾರಣೆಯಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಧನ್ಯವಾದಗಳು.